ಭುವನೇಶ್ವರಿಯ ಶ್ರೀಚರಣಗಳಿಗೆ ಹಾನಿ ಮಾಡಿದರು. ಇಂದು ಪ್ರೊಫೆಸರ್ MS ಇಂಚಲ್ ಸರ್ ಅವರ ಬದುಕು ಬರಹ ಉಪನ್ಯಾಸ ಕಾರ್ಯಕ್ರಮ ಸಾಧನೆಯ ಹಾದಿಯಲ್ಲಿ ಸಾರ್ಥಕತೆ ಮೆರೆಯುತ್ತಾ ಸೇವೆ ಸಲ್ಲಿಸುವ ಅವಕಾಶದಲ್ಲಿ ಹಿರಿಮೆಯ ತೋರುತ್ತಾ ಬದುಕಿನ ಅನುಭವ ಬರೆಹದಲ್ಲಿ ಮೂಡಿಸುತ್ತಾ ಎಲ್ಲರೊಳಗೊಂದಾಗಿ ಬಹಳ ಬಲ್ಲವರಾಗಿ ಹಿರಿಯರಿಗೆ ಕಿರಿಯರಾಗಿ ಕಿರಿಯರಿಗೆ ಹಿರಿಯರಾಗಿ ತಮ್ಮತನವನ್ನೆಂದೂ ಬಿಡದೆ ಸ್ವಾಭಿಮಾನವ ಬಿಡದೆ ಗೊಂದಲ ಗೋಜಲು ಗಲಿಬಿಲಿಗಳಿಗೆ ಬಲಿಯಾಗದೆ ತಮ್ಮಂತೆ ಇದ್ದವರು ತನ್ನಗೆ ಇದ್ದವರು ಅವರೇ ನಮ್ಮವರು ಇಂದಿನ ಕಾರ್ಮಿಕರು ಪ್ರೊಫೆಸರ್ MS ಇಂಚಲ್ ಸರ್ ಅವರು. ಇಂದು ನುಡಿತಿಯರಿಗೆ ನೋಡೊಂದು ನಮನ ಎನ್ನುವಂಥ ನೆಪದಲ್ಲಿ ಬೆಳಗಾವಿ ಜಿಲ್ಲೆಯ ಸಾಹಿತಿಗಳ ಸಾಹಿತ್ಯದ ಚಿಂತನ ಮಂಥನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ಕನ್ನಡ ಸಾಂಸ್ಕೃತಿಕ ಭವನದ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ಪ್ರೊಫೆಸರ್ MS ಇಂಚಲ್ ವಿಶ್ರಾಂತ ಪ್ರಾಚಾರ್ಯರು ಅವರ ಬದುಕು ಬರಹ ಈ ಕಾರ್ಯಕ್ರಮದ ಕುರಿತು ಮಾತನಾಡತಕ್ಕಂಥ ಸರದಿ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದ್ದು ಸಂಭ್ರಮ ಸಂತಸ ಸಡಗರ. ಯಾಕೆ ಈ ಮಾತನ್ನು ನಾನು ಹೇಳ ಬಯಸ್ತಾ ಇದ್ದೀನಪ್ಪ ಅಂದರೆ, ನಾನು ಆಗಲೇ ನಮ್ಮ ಮೆಣಸಿನಕಾಯಿ ಸರ್ ಹೇಳಿದ ಹಾಗೆ ನಾನು ಚಿಕ್ಕವಾಗಿ ಹೊಡೆಯಮ್ಮ ಸರ್ ಅವರು ಹಿರೇವಾಗಿ ಮಾಡಿ ನನಗೆ ಸೌಭಾಗ್ಯ ಅಂತ ಭಾವಿಸ್ತೇನೆ. ನಮ್ಮೂರು ಡ್ಯಾಮು ಸಣ್ಣಕ್ಕಿಂತ ಸರ್ ಊರ ಡ್ಯಾಮು ದೊಡ್ಡಕ್ಕಿಂತ ಒಂದು ಜನಪದ ಪ್ರತೀತಿ ಇದೆ. ಗಿರಿಯಾಲದಿಂದ ಅವರಿಬ್ಬರು ಈ ಚಿಕ್ಕಬಾಗೇವಾಡಿ ಹಿರೇಬಾಗೇವಾಡಿಗೆ ಬಂದವರಂತ. ನಿಜವಾಗ್ಲೂ ಜನಪದ ಪ್ರತೀತಿ ನಮ್ಮ ಊರಗಡಿಗೆ ಇನ್ನೂ ಕೂಡ ಇದೆ. ಏನಪ್ಪ ಅಂದ್ರೆ ಹಿರೇಬಾಗೇವಾಡಿ ದ್ಯಾಮವ್ವ ಯಾವಾಗಿದ್ದರೂ ಸೌಮ್ಯ ಸ್ವಭಾವದಕ್ಕಿಂತ ನಮ್ಮೂರು ದ್ಯಾಮವ್ವ ಭಾಳ ಕ್ರೂರ ಮತ್ತು ಇನ್ನೊಂದೇನಪ್ಪ ಉಗ್ರ ಸ್ವರೂಪದಕ್ಕಿಂತ. ಯಾಕಂದ್ರೆ ಹಿರೇಬಾಗೇವಾಡಿ ದ್ಯಾಮವ್ವ ಸೂರ್ಯನಿಗೆ ಮುಖ ಮಾಡಿ ಮೂರ್ತಿ ಇಟ್ಟಿದ್ದಾರೆ. ನಮ್ಮೂರು ದ್ಯಾಮವ್ವ ಸೂರ್ಯ ಬೆನ್ನು ಕೊಟ್ಟ ಏನಪ್ಪ ಅಂದ್ರೆ ಪ್ರತಿಷ್ಠಾಪಿತಳಾಗಿದ್ದಾಳೆ. ಅಂಥ ಭಾವದಲ್ಲಿ ಇವತ್ತು ಹಿರಿಯರು ಬಹುಶಃ ಇವತ್ತಿನ ಸಂದರ್ಭಕ್ಕೆ ನಾನೇನೋ ಗೊಂದಲಕ್ಕೆ ಈಡಾಗಿಬಿಟ್ಟಿದ್ದೆ. ಏನಪ್ಪ ಅಂತಂದ್ರೆ ಮೆಣಸಿನಕಾಯಿ ಸರ್ ಅವರು MS ಇಂಚಲ್ ಸರ್ ಬಗ್ಗೆ ನೀವು ಮಾತಾಡ್ಬೇಕಂದಾಗ ಅಯ್ಯೋ ಅಂದ ಯಾಕ ನಾನು ಅಂದ್ಕೊಂಡಿದ್ದು MS ಇಂಚಲ್ ಅವರು SD ಇಂಚಲ್ ಅವರು ಅಂತ ನಾನು ಅಂದ್ಕೊಂಡಿದ್ದೆ. MS ಇಂಚಲ್ ಅಂತೂ ಒಬ್ಬರದಾರು ಅಂತ ಅಂದೆ ನಾನು. ಆಮೇಲೆ ಆ ಸಾಹಿತ್ಯ ಆ ಚರಿತ್ರೆ ಇದೆಲ್ಲವನ್ನು ಕೆದಕ್ತಾ ಹೋದಾಗ ಇಂಚಲ್ ಮಂತ್ರದ ಕೊಡುಗೆ, ಸಾಹಿತ್ಯಿಕ ಕೊಡುಗೆ, ಶೈಕ್ಷಣಿಕ ಕೊಡುಗೆ ಬೆಳಗಾವಿ ಜಿಲ್ಲೆಗೆ, ಅದರೊಳಗಡೆಗೆ ಧಾರವಾಡ, ಬೆಳಗಾವಿ, ಈ ಚಿಕ್ಕೋಡಿ ಈ ಭಾಗಕ್ಕೆ ದಕ್ಕಿರುವಂಥದ್ದು ಬಹಳ ಅನುಪಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಇಂಚಲ್ ಕುಟುಂಬದ ಬಗ್ಗೆ ನಾನು ಮಾತನಾಡಬೇಕನ್ನುವಂಥದ್ದು ನನಗೆ ಏನಪ್ಪ ಅಂದ್ರೆ ಹುರುಪು ಹುಮ್ಮಸ್ಸನ್ನು ಕೊಡಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಸುಳ್ಗುಡಿ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರು, ಇವತ್ತಿನ ಕಾರ್ಮಿಕ ಪುರುಷರು ಆಗಿರ್ತಕ್ಕಂಥ ಪ್ರೊಫೆಸರ್ MS ಇಂಚಲ್ ಸರ್ ಅವರೇ, ಸಾಹಿತಿಗಳು, ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ PK ಮಲವಾದಿ ಸರ್ ಅವರೇ, ಗುರುವರ್ಯರು, ನಮ್ಮ ಈ ಕನ್ನಡದ ಕೆಲಸಗಳಿಗೆ ಸದಾ ಸಿದ್ಧರಾಗಿದ್ದು ಈ ಭವನವನ್ನು, ಈ ಭವನದ ವಿಶ್ವಸ್ತ ಮಂಡಳಿಯ ಅಲ್ಲಿ ಒಬ್ಬರಾಗಿರ್ತಕ್ಕಂಥ ಯರು ಪಾಟೀಲ್ ಸರ್ ಅವರು ಸಹಭಾಗಿಯಾಗಿ ಇವತ್ತಿನ ಸಮಾರಂಭದಲ್ಲಿ ಮತ್ತೊಂದು ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಅಭೈಟಿಗೆ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಮೆಣಸಿನಕಾಯಿ ಸರ್ ಅವರೇ, ಆತ್ಮೀಯ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಹಲವಾಯಿ ಸರ್ ಅವರೇ, ಕಲ್ಲೂರು ಸರ್ ಅವರೇ,
ಈ ಸಮಾರಂಭದ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುವರ್ಯರ ಶ್ರೀಚರಣಗಳಿಗೆ ಮೊದಲು ಶರಣುಗಳನ್ನು ಸಮರ್ಪಣೆ ಮಾಡ್ತೀನಿ. ಯಾಕಂದ್ರೆ ಬಹುಶಃ ಎಸ್ ಇಂಚಲ್ ಸರ್ ಅವರ ಒಡನಾಟದಲ್ಲಿ ಬೆಳೆದಿರ್ತಕ್ಕಂಥವ್ರು, ಅವರ ಕೈ ಹಿಡಿದ ಜೊತೆಗೂಡಿ ನಡೆದಿರ್ತಕ್ಕಂಥವ್ರು, ಜೊತೆಗೆ ಅವರ ಜೀವನದ ಎಲ್ಲ ಮಜಲುಗಳನ್ನು ಕಂಡುಂಡಂಥವ್ರು. ಅವ್ರ ಮುಂದೆ ನಾನು ಎಸ್ ಇಂಚಲ್ ಸರ್ ಬಗ್ಗೆ ಮಾತನಾಡೋದಂತಂದ್ರೆ ಮೆಲುಕು ಹಾಕಿಕೊಟ್ಟಂಗೆ ಆಗತ್ತಂತ ಅಷ್ಟ ಅನ್ನುವಂಥ ಭಾವನೆ. ಯಾಕಂದ್ರೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಜಗಜಂಪಿ ಸರ್ ಅವರು ಅವರ ಒಡನಾಟದವರಿಗೆ ಅವರಿಗೆ ಮುತ್ತಿನ ಪಂಚರು ಎನ್ನುವಂಥ ಗೌರವ ಗ್ರಂಥವನ್ನು ಸಮರ್ಪಿಸುವಂಥ ಸಂದರ್ಭಗಳಿಗೆ ಲೇಖನಗಳನ್ನು ಬರೆದಿರ್ತಕ್ಕಂಥವ್ರು. ಚರಂತಿಮಠಮ್ಮವರು, ಇನ್ನುಳಿದಂಥ ಎಲ್ಲ ಹಲವಾರು ಲೇಖಕರು, ಇವರು ಪಾಟೀಲ್ ಸರ್ ಅವರು, ಇವರೆಲ್ಲ ಉಪಸ್ಥಿತರಿರುವಂಥದ್ದು, ಸಂಪಾದಕರು ಎಲ್ಲರೂ ಇರುವಂಥದ್ದು. ನನಗೆ ಏನಪ್ಪ ಅಂದ್ರೆ ಆ ವಿಚಾರಗಳನ್ನು ಮತ್ತೊಮ್ಮೆ ಮೆಲುಕು ಹಾಕಿಕೊಟ್ಟು ಸರ್ ಒಂದು ಸಾಹಿತ್ಯಿಕ ಸೇವೆಯನ್ನು, ನುಡಿ ಸೇವೆಯನ್ನು ಮೆಲುಕು ಹಾಕಿಕೊಳ್ತಕ್ಕಂಥ ಒಂದು ಸದಾವಕಾಶ ನನ್ನ ಪಾಲಿಗೆ ಬದಿಗೆ ಬಂದದ್ದು ಒಂದು ಸದಾವಕಾಶ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಕವಿಪುತ್ರರು ಮಿತಭಾಷಿಗಳು, ಹಿತಭಾಷಿಗಳು, ನಿಗರ್ವಿಗಳು, ನಿಸ್ಪೃಹರು, ನಿರ್ಜನ ಪ್ರಿಯರು, ಯಾವುದನ್ನೂ ಬಯಸದೆ ಸದಾ ಸುಖಿಯಾಗಿ ಹಸವಲ್ಲ ಇಚ್ಛಾಶಕ್ತಿಯೊಂದಿಗೆ ವಿಶ್ರಾಂತ ಬದುಕನ್ನು ನಡೆಸುತ್ತಿರುವಂಥ ಪವಿತ್ರಾತ್ಮರು, ಜೀವನ ಪ್ರೀತಿಯ ಸಾಕಾರತೆಯಲ್ಲಿ ನೆಮ್ಮದಿಯನ್ನು ಕಂಡುಕೊಂಡು ಪ್ರೀತಿ ಪಾತ್ರರೊಂದಿಗೆ ಬೆರೆತು ಸಜ್ಜನರಲ್ಲಿ ಕೊಲೆತು ಒಳಿತು ಮಾಡುತ್ತಾ ಕೆಡುಕು ದೂರಿಡುತ್ತಾ ನೆಮ್ಮದಿಯ ಬದುಕನ್ನು ಬಾಳುತ್ತಿರುವ ಶ್ರೇಷ್ಠರಲ್ಲಿ ಶ್ರೀ ಎಸ್ ಇಂಚಲ್ ಸರ್ ಅವರು ಒಬ್ಬ ಪ್ರಮುಖರು. ಬೆಳಗಾವಿ ಸಾಹಿತ್ಯದ ಬಳಗದಲ್ಲಿ ಕನ್ನಡ ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ, ಶಿಷ್ಯರ ಪ್ರೀತಿಯ ಗುರುವಾಗಿ, ಸಿಬ್ಬಂದಿ ಪ್ರೀತಿಯ ಸರ್ದಾರನಾಗಿ, ಕೇಲಿ ಅಂತ ಮಹಾನ್ ಸಂಸ್ಥೆಯಲ್ಲಿ ಅವಿರತ ಸೇವೆಯನ್ನು ಸಲ್ಲಿಸಿ ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದಲ್ಲಿ ಸರ್ವರ ಸುಖದಲ್ಲಿ ತಮ್ಮ ಸುಖವನ್ನು ಕಂಡುಕೊಂಡು ನೆಮ್ಮದಿಯ ವೃತ್ತಿ ಜೀವನವನ್ನು ಪೂರೈಸಿ ಪ್ರವೃತ್ತಿ ಜೀವನದ ಧ್ಯೇಯದ ನೆಲೆಯಲ್ಲಿ ತಂದೆಯಿಂದ ಬಳವಳಿಯಾಗಿ ಬಂದಂಥ ಸಾಹಿತ್ಯ ಬರವಣಿಗೆಯಲ್ಲಿ ಹುರುಪು ಉತ್ಸಾಹದಿಂದ ತೊಡಗಿಕೊಂಡು ಸಜ್ಜನರಾಗಿ ನಮ್ಮೊಳಗೆ ಗುರುತಿಸಿಕೊಂಡಿರ್ತಕ್ಕಂಥವ್ರು ಪ್ರೊಫೆಸರ್ ಎಸ್ ಇಂಚಲ್ ಸರ್ ಅವರು. ಏನೊಂದೂ ಬಯಸದೆ, ಬಂದುದೆಲ್ಲವೋ ಬಿಡದೆ, ಉತ್ಸಾಹದಿಂದ ಏನೆಲ್ಲವೋ ಒಳಗೊಳ್ಳುತ್ತಾ ಇಲ್ಲಿ ಬೆಳೆದಿರುವಂತಹ ಎಸ್ ಇಂಚಲ್ ಸರ್ ಅವರ ಬಗ್ಗೆ ನಾನು ಮಾತನಾಡುವಂಥದ್ದು, ಅಪ್ಪನೆಂಬ ಆಲದ ನೆರಳಲ್ಲಿ ಬಿಳಿಲು ಬಿಟ್ಟುಕೊಂಡು ಬೆಳೆದವರು, ಕನ್ನಡ ರಾಜ್ಯದ ಉದಯದ ಕಾಲದಲ್ಲಿ ಬದುಕಿಗೆ ಹೊಂಬನ್ನು ತುಂಬಿಕೊಂಡವರು, ವಿದ್ವಜ್ಜನ ಸ್ಪರ್ಶನದ ಸಂಘದಲ್ಲಿ ಕೂಡಿ ಬೆರೆತು ಬದುಕು ಕಟ್ಟಿಕೊಂಡವರು, ಅಂದಿಗಿಂದಿಗೆ ಎನ್ನದೆ ಅಂದು ಎಲ್ಲವನ್ನು ಅಂದಂತೆ ಮಾಡಿ ಮುಗಿಸಿದವರು, ಶಿಸ್ತಿನ ಸಿಪಾಯಿಗಳು. ಮೊದಲು ಸರ್ ಅವರ ಶಿಸ್ತಿನ ಬದುಕು, ಬಹುಶಃ ಅವರ ಈ ಮುತ್ತಿನ ಗೊಂಚಲು ಅವರಿಗೆ ಗೌರವ ಸಂಪಾದನೆ ಮಾಡಿರ್ತಕ್ಕಂಥ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಲೇಖಕರ ಮತ್ತು ವಾಗ್ಮಿಗಳ ಮತ್ತು ಅವರ ಸಹಪಾಠಿಗಳ ಜೊತೆಗೆ ಅವರು ಬರೆದಿರ್ತಕ್ಕಂಥ ಭಾವಪೂರಿತ ಲೇಖನಗಳೆಲ್ಲವನ್ನೂ ಓದಿಕೊಂಡಾಗ ಅವ್ರಿಗೆ ಅಂಥ ಸಜ್ಜನರು ಸದ್ಭಾವ ಜೀವಿಗಳು ಅನ್ನುವಂಥದ್ದು ಗೊತ್ತಾಗುತ್ತೆ. ನಮ್ಮ ದೇವ್ರ ಮೂರ್ತಿ ಕುಂತಾಗ ಇವತ್ತು ಅವ್ರು ಕೂತಿರೋದನ್ನು ನೋಡಿದ್ರೆ ನಮಗೇನು ಅನ್ಸುತ್ತಪ್ಪ ಅಂದ್ರೆ ಕೈ ಮುಗಿದು ನಿಲ್ಲುವಂಥ ಭಕ್ತರು ನಾವು ನನಗನ್ಸುತ್ತೆ. ಅಜ್ಜ ದೇವಪ್ಪ ಇಂಚಲ್ ಅವರು, ಹಿರೇಬಾಗೇವಾಡಿಯವರು, ಅವರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರುವಂಥವ್ರು. ಅವರ ತಂದೆ ಎಸ್ ಇಂಚಲ್ ಸರ್ ಅವರ ತಂದೆ ಎಸ್ ಡಿ ಇಂಚಲ್ ಸರ್ ಅವರು ಮತ್ತು ಕಮಲಾದೇವಿ ಅವರ KLE ಸಂಸ್ಥೆಯೊಳಗಡೆಗೆ ಸಹ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು.
ಭಾಳ ಸೌಭಾಗ್ಯವಂತರು. ಅದನ್ನು ನೆನೆಯೋದೇ ನಮ್ಮ ಸೌಭಾಗ್ಯ ನನಗೆ. ಈ ಸೆಪ್ಟೆಂಬರ್ ತಿಂಗಳೊಳಗಡೆಗೆ ಅವ್ರನ್ನ ನೆನೆಸ್ಕೊಳ್ಳೋದು ನಮ್ಮ ಸೌಭಾಗ್ಯ. ಯಾಕಂದ್ರೆ ಸ್ವತಃ ರಾಧಾಕೃಷ್ಣನ್ ಅವರಿಂದ ರಾಷ್ಟ್ರ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಪುಣ್ಯವಂತರವರು. ಅವರ ಪುಣ್ಯಪುತ್ರ MS ಇಂಚಲ್ ಸರ್ ಅವರು, ಅವರ ಕುರಿತು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿನೇ ನುಡಿತಿಯರಿಗೆ ನೋಡೋದು ನಮ್ಮನ್ನ ಕಾರ್ಯಕ್ರಮದೊಳಗಡೆಗೆ ಉಪನ್ಯಾಸವನ್ನು ಏರ್ಪಡಿಸಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಕಾರ್ಯ ಅಂತೇಳಿ ಅಭಿಮಾನದಿಂದ ನಾನು ಹೇಳ ಬಯಸ್ತೇನೆ. ಹಿರೇಬಾಗೇವಾಡಿ ಇವರು ಊರಾದರೂ ಕೂಡ ಇವರು ಬೆಳಗಾವಿಯಲ್ಲಿಯೇ ನೆಲೆಯನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು. ಕೊತ್ವಾಲದಲ್ಲಿ ಇವರ ಆಡುಂಬೋಲ ಅಂತ ಹೇಳ್ತಾರೆ ತಮ್ಮ ಲೇಖನ ಬರೀತು. ಕೊತ್ವಾಲದಲ್ಲಿ ಒಳಗಡೆಗೆನ ನನ್ನ ಬಾಲ್ಯದ ದಿನಗಳನ್ನು ನಾನು ಕಳೆದೇ ಇರ್ತಕ್ಕಂಥದ್ದು. ಹಾಗಾಗಿ ಇವರ ತಾಯಿಯ ತವರು ಮನೆ ಬೈಲಹೊಂಗಲ ಮೂಗಿ ಮಣಿತರದವರು ಅಂತ. ಇವರ ಚಿಕ್ಕಪ್ಪ ಶಿವನಾಯ್ಕ ಮತ್ತು ಇವರ ಚಿಕ್ಕಮ್ಮ ಪ್ರಭಾವತಿ ಭಾಳ ಪ್ರೀತಿಯಿಂದ ನೋಡ್ರಿ, ಒಬ್ಬ ತಂದೆಯನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಚಿಕ್ಕಪ್ಪನನ್ನು ಪ್ರೀತಿಯಿಂದ ಕಾಣುವಂಥ ಭಾವಜೀವಿ ಯಾರಪ್ಪ ಅಂತಂದರೆ MS ಇಂಚಲ್ ಸರ್ ಅವರು. ಇನ್ನು ಇವರ ಕೌಟುಂಬಿಕ ವಿಚಾರಗಳನ್ನು ಪ್ರಸ್ತಾಪಿಸೋದಾದ್ರೆ MS ಇಂಚಲ್ ಸರ್ ಅವರು ಮಹಾನಂದ ಅವರ ಶ್ರೀಮತಿಯವರು ನಿಪ್ಪಾಣಿಯ ಪುಠಾಣಿ ಮಣಿತನದಂಥವ್ರು. ಇವ್ರಿಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಸುಪುತ್ರ, ಶಿಲ್ಪ, ವಿನುತ, ಶಿವಪುತ್ರ ಇವರ ಏಕೈಕ ಸುಪುತ್ರ. ಹೀಗೆ ಇವರ ಬದುಕು ಅತ್ಯಂತ ಪ್ರೀತಿ ಪಾತ್ರ. ಕುಟುಂಬವನ್ನು, ಸಮಾಜವನ್ನು ಪ್ರೀತಿ ಮಾಡೋಕ್ಕೆ, ಕುಟುಂಬವನ್ನು, ವೃತ್ತಿಯನ್ನು ಎಲ್ಲವನ್ನು ಪ್ರೀತಿಯಿಂದ ಬಾಳಿ ಬದುಕಿರ್ತಕ್ಕಂಥವ್ರು MS ಇಂಚಲ್ ಸರ್ ಅವರು. ಹಾಗಾಗಿ ಅವರ ವೃತ್ತಿ ಬದುಕು, ಅವರ ಜೀವನ, ಅವರ ಬದುಕು ಏನಪ್ಪ ಅಂತಂದ್ರೆ ಆದರ್ಶಮಯವಾಗಿರ್ತಕ್ಕಂಥದ್ದು. ಜನವರಿ 22, 1946ರಲ್ಲಿ ಜನ್ಮವನ್ನು ಪಡೆದಿರ್ತಕ್ಕಂಥ ಇವರು 1953-55ರಲ್ಲಿ ಹುಬ್ಬಳ್ಳಿಯಲ್ಲಿ 2 ವರ್ಷ ಅವರ ತಂದೆ ಇಲ್ಲಿಂದ ವರ್ಗವಾಗಿ ಹುಬ್ಬಳ್ಳಿಗೆ ಹೋದದ್ರಿಂದ 2 ವರ್ಷ ಅಲ್ಲಿ ತಮ್ಮ ಬಾಲ್ಯ ಜೀವನವನ್ನು ಕಳೀತಾರೆ. ತದನಂತರದಲ್ಲಿ 1956 ಬೆಳಗಾವಿಯಲ್ಲಿ ಮತ್ತೆ ವಿದ್ಯಾರ್ಥಿ ಜೀವನ ಆರಂಭ ಆಗುತ್ತೆ. 1962 ಅವರ SSLC ಪಾಸ್ ಆಗ್ತಾರೆ. 1966ರಲ್ಲಿ ಭಾಳ ಪ್ರೀತಿಯಿಂದ ಹೇಳ್ತಾರೆ, ಅವರು ಕಲರ್ ಸಿನಿಮಾ ನೋಡಿದಂಗೆ ಆತಂತವ್ರು ಕಾಶ್ಮೀರ ಪ್ರವಾಸ ಮಾಡಿದ್ರು. ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ, ನಿಜವಾಗ್ಲೂ ಅವರು ಪ್ರವಾಸ ಕೈಗೊಂಡಿರ್ತಕ್ಕಂಥದ್ದು ಕಲರ್ ಸಿನಿಮಾ ನೋಡಿದಂಗೆ ಆಯ್ತು ಅಂತ ಹೇಳ್ತಕ್ಕಂಥ ಭಾವ. ತದನಂತರದಲ್ಲಿ 1969ರಲ್ಲಿ ಕಾಲೇಜ್ ಆಫ್ ಕಾಮರ್ಸ್ ಶೇಡ್ಬಾಳದಲ್ಲಿ ಏನಪ್ಪ ಅಂದ್ರೆ ಅರ್ಧಾವಧಿ ಉಪನ್ಯಾಸಕ್ಕಾಗಿ ಸೇವೆಯನ್ನು ಆರಂಭಿಸ್ತಾರೆ. 1970ರಲ್ಲಿ ಎಲ್ಲಿ ಕಾಡಸಿದ್ದೇಶ್ವರ ಕಾಲೇಜಿನ HS ಕೊತ್ತಂಬರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಅದು ವಿಶೇಷವಾಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 5ರಂದನೇ ಅವರು ವೃತ್ತಿ ಜೀವನವನ್ನು ಆರಂಭ ಮಾಡಿರ್ತಕ್ಕಂಥದ್ದು ಅಭಿಮಾನದಿಂದ ಹೇಳ್ತಕ್ಕಂಥ ಮಾತು. ಜೊತೆಗೆ 2000ರಲ್ಲಿ ಅಥಣಿಯ SMS ಕಾಲೇಜಿನೊಳಗೆ, ಮತ್ತೆ 2001ರಲ್ಲಿ ಬೆಳಗಾವಿಯ ಲಿಂಗರಾಜ್ ಕಾಲೇಜಿನ ಪ್ರಾಂಶುಪಾಲರಾಗ್ತಾರೆ. 2012 ನಿಪ್ಪಾಣಿಯ JI ಬಾಗೇವಾಡಿ ಕಾಲೇಜಿನೊಳಗೆ ಅಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ 2004ರಲ್ಲಿ ಅವರು ವಿಶ್ರಾಂತರಾಗ್ತಾರೆ ವೃತ್ತಿ ಬದುಕಿನಿಂದ. ಬೆಳಗಾವಿಯ ನೋಡ್ರಿ ಹೆಸರು ಎಷ್ಟು ಚಂದ ಇಟ್ಟರು, ಸ್ನೇಹ ಸೌರಭ. ಅವ್ರ ಮನೆ ಹೆಸರು ಏನಪ್ಪ ಅಂದ್ರೆ ಸ್ನೇಹ ಸೌರಭ. ಅಲ್ಲಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇರುವಂಥದ್ದು ಭಾಳ ಅಭಿಮಾನದಿಂದ ಹೇಳ್ತಕ್ಕಂಥ ಮಾತು. ಒಬ್ಬ ಸಾಹಿತಿಗೆ, ಒಬ್ಬ ಕನ್ನಡ ಉಪನ್ಯಾಸಕನಿಗೆ, ಕನ್ನಡದ ನುಡಿ ಸೇವಕನಿಗೆ ಅತ್ಯಂತ ಗೌರವ ಸಲ್ಲುವಂಥದ್ದು ಎದರಾಗಪ್ಪ ಅಂತಂದ್ರೆ ಒಂದು ಸಾಹಿತ್ಯ ಸಮ್ಮೇಳನದ ಗೌರವ ಅಧ್ಯಕ್ಷತೆ ಸಿಕ್ಕಂಥ ಸಂದರ್ಭ 2010. ಬಹುಶಃ ಇಂಚಲ್ ಸರ್ ಅವರ ಬದುಕಿನಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂಥ ಒಂದು ದಿನ ಅಂತ. 2010ರಲ್ಲಿ ಏರು ಪಾಟೀಲ್ರವರು ಅವರು ಒಡನಿದ್ದಾರೆ. ಏರು ಪಾಟೀಲ್ರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಬೆಳಗಾವಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು, ಬಹುಶಃ ಇಂಥ ಸೌಭಾಗ್ಯ MS ಇಂಚಲ್ ಸರ್ ಶಿಷ್ಯ ಬಳಗ ಎಲ್ಲವೂ ಸೇರ್ಕೊಂಡ ಸರ್ದ ನುಡಿ ಜಾತ್ರೆಯ ಜೊತೆಗೆ ಸರ್ ಜಾತ್ರೆನ ಮಾಡಿದ್ರೇನೋ ಅಂತ. ಯಾಕಂದ್ರೆ ಸ್ವತಃ ಆಗಿನ ಶಾಸಕರು ಟ್ರ್ಯಾಕ್ಟರ್, ಸರ್ ಮೆರವಣಿಗೆ ಟ್ರ್ಯಾಕ್ಟರನ್ನು ಅವರೇ ನಡೆಸ್ತಾರಂತಂದ್ರೆ ಎಂಥ ಅಭಿಮಾನದ ಮಾತು. ಜೊತೆಗೆ ಅವರ ಶಿಷ್ಯ ಬಳಗ ಎಲ್ಲರೂ ಸೇರಿಕೊಂಡು ಈ ಅಭಿಮಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಏನಪ್ಪ ಅಂತಂದ್ರೆ ಅಭಿಮಾನದ ಮಾತು ಅಂತ ಹೇಳ್ತಾ, ಬಹಳ ಅವ್ರ ಬಗ್ಗೆ ಬರಿತಾ ಬಹಳ ಜನ ಲೇಖಕರು ಅವರ
ಭಾವಜೀವಿ ಆಗಿರುವಂಥದ್ದನ್ನು, ಶಿಸ್ತಿನ ಸಿಪಾಯಿ ಆಗಿರುವಂಥದ್ದನ್ನು ಪ್ರೀತಿಯಿಂದ ಭಿನ್ನಯಿಸಿರುವಂಥದ್ದನ್ನು ಕಾಣ್ತೇವೆ. ಎಲ್ಲವನ್ನು ಬಲ್ಲವರು ಬೊಮ್ಮನಂತಿರಬೇಕು ಅಂತ ಅನ್ನೋ ರೀತಿ ಒಳಗಡೆಗೆ ಸರ್ ಎಲ್ಲ ಬಲ್ಲವರಾಗಿ ಬೊಮ್ಮನಂತೆ ಇರುವಂಥವ್ರು ಅಂತ ಅನ್ನುವಂಥ ಭಾವ ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ಇನ್ನು ಅವರ ಬರಹದ ಜೀವನವನ್ನು ನೋಡೋದಾದರೆ ಬಹುಶಃ ಎಸ್ ಡಿ ಇಂಚಲ್ರಂಥ ಮತ್ತು ಆಗಿನ ಸಂದರ್ಭದಲ್ಲಿ ಸಾಹಿತ್ಯದ ಏನಂತ ಹೇಳ್ತೀವಿ, ವಿಶ್ವಾಮಿತ್ರರು, ವಶಿಷ್ಠರು, ಆಗಿನ ಸಂದರ್ಭ ಕನ್ನಡ ಸಾಹಿತ್ಯದ ಎಲ್ಲ ಮಜಲುಗಳಲ್ಲಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಎಲ್ಲರ ದರ್ಶನ ಸ್ಪರ್ಶನ ಸರ್ಗೆ ಸಿಗುತ್ತೆ. ಯಾಕಂದ್ರೆ ಸ್ವತಃ ತಂದೆ ಒಬ್ಬ ಕನ್ನಡ ಉಪನ್ಯಾಸಕರಷ್ಟೇ ಅಲ್ಲ, ಸ್ವತಃ ಸಾಹಿತಿಗಳು ಕೂಡ ಹೌದು. ಅವರ ಜೊತೆಗೇನೆ ಸಾಹಿತ್ಯದ ಒಂದು ಒಲವು ಮೂಡಿ ಬರವಣಿಗೆಯಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನೋಡಿದ್ರೆ ಅವರು ಆರಂಭದಲ್ಲಿ ಬರೆದಿರ್ತಕ್ಕಂಥ ಒಂದು ಕೃತಿ ಊರಿಲಿಂಗ ದೇವ, ನೀಡಿ ರಾಜಪ್ಪನವರ ಕುರಿತ ಜೀವನ ಚರಿತ್ರೆಯನ್ನು ಆಧರಿಸಿ ಬಡವರ ಬಂಧು ಅಂತನ್ನುವಂಥ ಜೀವನ ಚರಿತ್ರೆಯನ್ನು ಬರೆದಿರುವಂಥದ್ದು. ಇನ್ನು ಅವರ 2017ರಲ್ಲಿ ಅವರ ಸಮಗ್ರ ಗದ್ಯಗಳನ್ನು ಕ್ರೋಢೀಕರಣ ಮಾಡಿ ಗದ್ಯ ಸುಗಂಧ ಅಂತೇಳಿ ಒಂದು ಏನಪ್ಪ ಅಂದ್ರೆ ಕೃತಿಯನ್ನು ಹೊರತಂದಿರುವಂಥದ್ದು. ಇನ್ನು ಒಲವಿನ ಕೆನೆ ಅಂತ ಒಂದು ಯಾವುದು ಕವನ ಸಂಕಲನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಬಹುಶಃ ನಾನು ಆರಂಭದಲ್ಲಿ ಹೇಳಿದೆ, ನಾನು ಗೊಂದಲಕ್ಕೀಡಾಗಿದ್ದೆ ಅಂತ. ಯಾಕಂತಂದ್ರೆ ಎಸ್ ಡಿ ಇಂಚಲರ ಬಗ್ಗೆ ನಾನು ಮಾತಾಡೋದು ಅಂತಂದ್ರೆ ಏನಾಗಿರ್ತಿತ್ತು, ಸಾಕಷ್ಟು ಕೃತಿಗಳನ್ನು ಸಂಗ್ರಹಿಸಿಕೊಂಡು ಆ ಎಲ್ಲ ಬರಹದ ಬಗ್ಗೆ, ಅವರ ಬರಹದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ನನ್ನ ಒಂದು ಮಟ್ಟಕ್ಕೆ ನಿಲ್ಲುತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಸರ್ ನಮ್ಮ ಇಂಚಲ್ ಸರ್ ಅವರ ಬಗ್ಗೆ ನಾನು ಮಾತನಾಡಬಲ್ಲೆ ಅಂತನ್ನುವಂಥದ್ದು ಅವರ ಕೃತಿಗಳು. ಬಹುಶಃ ನನಗೆ ಸಿಕ್ಕ ನಂತರ ಅದರೊಳಗಡೆ ಅವುಗಳನ್ನು ಓದಿ ಅವುಗಳಲ್ಲಿರುವಂಥ ಭಾವವನ್ನು ನಮ್ಮ ಮುಂದೆ ಪ್ರಚುರಪಡಿಸಲಿಕ್ಕೆ ಭಾಳ ಖುಷಿ ಅನಿಸುತ್ತೆ. ಇಲ್ಲಿ ಅವರ ಶಿಷ್ಯರ ಪ್ರೀತಿ ಎಷ್ಟೊಂದು, ಅವರು ತಮ್ಮ ಒಲವಿನ ಕೆನೆ ಅನ್ನುವಂಥ ಕೃತಿಯನ್ನು ತಮ್ಮ ತಂದೆ ತಾಯಿಗಳಿಗೇ ಅರ್ಪಣೆ ಮಾಡಿರ್ತಕ್ಕಂಥದ್ದು ಕೃತಾರ್ಥ ಭಾವ. ಜೊತೆಗೆ ಈ ಒಲವಿನ ಕೆನೆ ಅನ್ನುವಂಥ ಈ ಕೃತಿಗೆ ಮುನ್ನುಡಿ ಬರೆಯುವಂಥ ಸಂದರ್ಭದಲ್ಲಿ ಇಂಚಲ್ ಸರ್ ಅವರು ಏನಪ್ಪ ಅಂದ್ರೆ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥ ಸರ್ಜು ಕಾಟ್ಕರ್ ಸರ್ ಅವರಿಂದ ಮುನ್ನುಡಿಯನ್ನು ಬರೆಸಿರುವಂಥದ್ದು. ಅದಕ್ಕೆ ಆ ಮುನ್ನುಡಿ ಒಳಗಡೆಗೆ ಇಂಚಲ ಮುತ್ತಿನ ಗೊಂಚಲ ಅಂತೇಳಿ ಆರಂಭ ಮಾಡತಕ್ಕಂಥ ಈ ತೊಳಗಡೆಗೆ ಸರ್ಜು ಕಾಟ್ಕರ್ ಅವರು ಯಾವ ಭಾವವನ್ನು ವ್ಯಕ್ತ ಮಾಡ್ತಾರಪ್ಪ ಅಂದ್ರೆ, ಗೋಪಾಲಕೃಷ್ಣ ಅಡಿಗರ ಕೃತಿಗೆ ಯು ಆರ್ ಅನಂತಮೂರ್ತಿ ಅವರು, ಗೋಪಾಲಕೃಷ್ಣ ಅಡಿಗರ ಕೃತಿಗೆ ಯು ಆರ್ ಅನಂತಮೂರ್ತಿ ಅವರು ಮುನ್ನುಡಿಯನ್ನು ಬರೆದಿದ್ದರಂತೆ. ಹಾಗೆ ಗುರುವಿನ ಒಂದು ಕಾವ್ಯಕ್ಕೆ ಶಿಷ್ಯನಾಗಿರ್ತಕ್ಕಂಥ ನನ್ನ ಕಡೆಯಿಂದ ಒಂದು ಮುನ್ನುಡಿಯನ್ನು ಬರೀತಾ ಇರುವಂಥದ್ದು ನನಗೆ ಭಾಳ ಅಭಿಮಾನ ತರ್ತಕ್ಕಂಥ ವಿಚಾರ ಅಂತ ಅನ್ನೋದನ್ನು ಪ್ರಸ್ತಾಪಿಸ್ತಾರೆ. ಅದು ಭಾಳ ಖುಷಿ ಕೂಡ ಅನಿಸುತ್ತೆ. ಯಾಕಂತಂದ್ರೆ ಸಾಹಿತ್ಯ ವಲಯದಲ್ಲಿ ತಮ್ಮ ಸಾಹಿತ್ಯ ಶಿಶುಗಳನ್ನು ಒಂದು ಪ್ರಕಟಣೆ ರೂಪದಲ್ಲಿ ತರುವಂಥ ಸಂದರ್ಭದಲ್ಲಿ ತಮ್ಮ ಪ್ರೀತಿಯ ಶಿಷ್ಯರಿಂದ ನೋಡ್ರಿ, ಗುರುವನ್ನು ಮೀರಿಸಿದ ಶಿಷ್ಯರು ಸಾಕಷ್ಟು ಜನ ಇರುವಂಥದ್ದು. ನಮ್ಮ ಇಂಚಲ್ ಸರ್ ಅವರ ಕೀರ್ತಿ ಎಲ್ಲಿ ಅಡಗಿದೆ ಅಪ್ಪ ಅಂದ್ರೆ ಅವರ ಶಿಷ್ಯ ವೃಂದದಲ್ಲಿ ಅಡಗಿದೆ. ಅವ್ರ ಶಿಷ್ಯ ವೃಂದ ಶ್ರೀಮಠಗಳಿಗೆ ಮುಖ್ಯಸ್ಥರಾಗ್ತಾರೆ, ರಾಜಕಾರಣಿಗಳಾಗ್ತಾರೆ, ಜೊತೆಗೆ ಸಾಹಿತ್ಯ ವಲಯದಲ್ಲಿ ತಮ್ಮನ್ನೇ ಗುರುತಿಸಿಕೊಳ್ತಕ್ಕಂಥ ಮಟ್ಟಕ್ಕೆ ಬೆಳೀತಾರೆ. ಅಂದ್ರೆ ಒಬ್ಬ ಗುರುವಾದಂಥವನು ಶಿಷ್ಯರ ಸಾಧನೆಯನ್ನು ನೋಡಿ ಏನಪ್ಪ ಅಂದ್ರೆ ಖುಷಿ ಪಡಬೇಕು. ಆ ರೀತಿ ಒಳಗೆ ಎಂ ಎಸ್ ಇಂಚಲ್ ಸರ್ ಅವರು ಸಾಧಕ ಶಿಷ್ಯನಿಂದ ಇಲ್ಲಿ ಏನಪ್ಪ ಅಂದ್ರೆ ಮುನ್ನುಡಿಯನ್ನು ಬರೆಸಿರುವಂಥದ್ದು ಒಲವಿನ ಕೆನೆ ಅಂತನ್ನುವಂಥದ್ದು. ಈ ಸಾಹಿತ್ಯ ಅನ್ನುವಂಥದ್ದು ಅವ್ರು ಎಷ್ಟು ಸೌಮ್ಯ ಅದಾರಲ್ಲ, ವಿಷಯ ಇದನ್ನು ಓದ್ತಾ ಹೋದಾಗ ಅಲ್ಲಿ ಅವರು ಬಳಸಿರುವಂಥ ಪದಗಳಲ್ಲಿಯೂ ಕೂಡ ಎಲ್ಲೂ ಒಂದು ಸ್ವಲ್ಪನೂ ಉಗ್ರ ರೂಪ ಕಂಡು ಬರೋದಿಲ್ಲ. ಎಂಥ ಸರಳ ಭಾಷೆಗಳು, ಅವ್ರು ಬಳಸಿರ್ತಕ್ಕಂಥ ಪದಗಳೇ ಇರ್ತವು, ಪದ ಸಂಪತ್ತು, ಜನಪದೀಯ ಆಕರಣೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಆ ಶಬ್ದಗಳನ್ನು ಅವರು ಬಳಕೆ ಮಾಡಿರೋದನ್ನು ನಾವಿಲ್ಲಿ ಏನಪ್ಪ ಅಂತಂದ್ರೆ ಶ್ರುತಪಡಿಸ್ಬೋದು. ಏನು ಒಂದಷ್ಟು ನಾನು ಈ ಯಾವುದು ಒಲವಿನ ಕೆನೆ ಕೃತಿಯ ಕುರಿತು ಮಾತನಾಡುವಂಥ ಸಂದರ್ಭಗಳಿಗೆ ಅವರು ಈ ಹಳಗಿನೊಳಗೆ ಚಂಪು ಪರಂಪರೆಯನ್ನು ನೋಡ್ತೇವೆ, ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂಥದ್ದು.
ಇಲ್ಲಿ ಅವರು ಭಾರತಿಗೆ ಅಭಿವಂದನೆ ಅಂತನ್ನುವಂಥ ಎದುರುಗಡೆಗೆ ಈ ಸಣ್ಣಾಟ ಮತ್ತು ದೊಡ್ಡಾಟಗಳಲ್ಲಿ ಮೇಳ ಹಿಮ್ಮೇಳ ಅನುವಾದಕ ಭಾಗವತ ಬರ್ತಾರಲ್ಲ, ಆ ರೀತಿ ಒಳಗಡೆಗೆ ಒಂದು ಕಥಾವಸ್ತುವನ್ನು, ಒಂದು ಘಟನೆಯನ್ನು ಮುಖ್ಯವಾಗಿಟ್ಟುಕೊಂಡು, ಒಂದು ತತ್ವವನ್ನು ಮುಖ್ಯವಾಗಿಟ್ಟುಕೊಂಡು ಭಾರತಿಗೆ ಅಭಿವಂದನೆ ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಅನುವಾದಕ, ಮೇಳ ಈ ರೀತಿ ಒಳಗಡೆಗೆ ಸಂಗೀತ ಮತ್ತು ಗದ್ಯ ನಿವೇದನೆ ಎಲ್ಲವನ್ನೂ ಇಟ್ಟುಕೊಂಡು, ನಿರೂಪಣೆಯನ್ನು ಇಟ್ಟುಕೊಂಡು ಬರಿತಾ ಹೋಗ್ತಕ್ಕಂಥ ವಿನೂತನ ಶೈಲಿ ನಮ್ಮೆಲ್ಲರಿಗೂ ನನಗೆ ಭಾಳ ಆಕರ್ಷಣೀಯವಾಗಿ ಅನಿಸ್ತದೆ. ಯಾಕಂದರೆ ಇಂಥ ಪ್ರಯೋಗಗಳನ್ನು ಮಾಡ್ಬೋದಲ್ಲ ಸರ್, ಮಾಡಿ ಇಟ್ಟಿದಾರಲ್ಲ ನಮಗಾಗಿ, ಸರಳವಾದಂಥ ಇದು. ಮತ್ತು ಇನ್ನೊಂದು ಆ ಕಾವ್ಯಗಳು ಓದಿಸ್ಕೊಂಡು ಹೋಗ್ತಾ ಇದ್ದಾವೆ. ನಿವೇದಿ ಏನಪ್ಪ ಅಂದರೆ ಇಂಥ ಒಂದು ಗದ್ಯ ಪದ್ಯ ರೂಪದ ಏನು ಸಾಹಿತ್ಯದ ರಚನೆ ಇದೆಯಲ್ಲ, ಇವು ಏನು ಮಾಡ್ತಾ ಇದ್ದಾವಪ್ಪ ಅಂದ್ರೆ ನಮ್ಮೆಲ್ಲರನ್ನ ಓದಿಸ್ಕೊಂಡು ಹೋಗ್ತಾರೆ ಅಂತ. ಇಲ್ಲಿ ನೋಡಿ ಅವ್ರು ಹೇಳ್ತಾರೆ, ಆ ಭಾರತಿಗೆ ಅಭಿವಂದನೆ ಭಾಗವನ್ನು ನಾನಿಲ್ಲಿ ಪ್ರಚುರಪಡಿಸೋದಾದ್ರೆ 27 ಸಂವತ್ಸರಗಳನ್ನು ದಾಟಿ ಅಂತ ಆರಂಭ ಆಗ್ತಕ್ಕಂಥ ಅದು ನಿವೇದಕ ಹೇಳ್ತಾ ಹೋಗ್ತಾನೆ. ಮೇಳದವ್ರು ಹೇಳ್ತಕ್ಕಂಥ ಹಾಡು ಜಯ ಭಾರತಿ ಜಗದಾರತಿ ಅಭಿವಂದನೆ ನಿನಗೆ ನಮ್ಮೆಲ್ಲರ ಮನಹೃದಯವ ಬೆಳಗುವ ಮಹಾಬೆಳಕೆ. ಈ ಥರನಾಗಿ ಪಲ್ಲವಿ ಅನುಪಲ್ಲವಿಯನ್ನು ಇಟ್ಟುಕೊಂಡು ಹಾಡು ಹೇಳ್ತಾ ಸಾಗುವಂಥ 4-6 ಈ ರೀತಿಯ ಪದ್ಯಗಳನ್ನು ಅವರು ಬರಿತಾ ಇರುವಂಥದ್ದು. ಇದು ಏನಪ್ಪ ಅಂದ್ರೆ ಅವರ ಸಾಹಿತ್ಯದ ಒಲವನ್ನು ತೋರುವಂಥದ್ದು ಅಷ್ಟೇ ಅಲ್ಲದೆ, ಇಲ್ಲಿ ಅವರು ಬರೆದಿರ್ತಕ್ಕಂಥ ಈ ಪದ್ಯದ ಸಾಲುಗಳಲ್ಲಿ ಭಾಳ ಪ್ರೀತಿ ಅನ್ನಿಸ್ತು ನನಗಿಂಥ ಶಬ್ದಗಳು ಹೊಸವು. ಹಳೆಯ ಹಣ್ಣೆಲೆಗಳಚಿ, ಹಳೆಯ ಹಣ್ಣೆಲೆಗಳಚಿ ಹೊಸ ಹಸಿರ ಹೊಂದೋರನವ ಸೆಳೆಯುವುದು. ಹಣ್ಣೆಲೆ ಗಳಚಿ ಅಂತಕ್ಕಂಥ ಶಬ್ದ, ಕಳಚಿ ಹಣ್ಣೆಲೆ ಕಳಚಿ ಅಂತಕ್ಕಂಥ ಹಣ್ಣೆಲೆ ಗಳಚಿ ಅನ್ನುವಂಥ ಪ್ರಯೋಗ ಶಬ್ದ, ಹೊಸ ಶಬ್ದಗಳನ್ನು ಪ್ರಯೋಗ ಮಾಡತಕ್ಕಂಥ ಪರಿ ಬಹಳ ವಿಶಿಷ್ಟವಾಗಿ ಇಂಥದ್ದು ಇಲ್ಲಿ ಕಂಡು ಬರ್ತದೆ ಇರುತ್ತೆ. ಇನ್ನು ವಿಜಯೋತ್ಸವದನ್ನು ಬರೆಯುವಂಥ ಸಂದರ್ಭಗಳಿಗೆ ಒಂದೇ ಬಳ್ಳಿಯ ಹೂಗಳು ನಾವು ಭಾರತ ಜನನಿಯ ತನುಜರು ನಾವು, ಸತ್ಯ ಅಹಿಂಸೆಯ ಉಸಿರನ್ನು ತುಂಬಿ ಪ್ರಾಣವ ಹಿಡಿದಿಯ ಮಕ್ಕಳು ನಾವು, ನಮ್ಮೆದೆಯಲ್ಲಿ ಇದೆ ಒಂದೇ ಭಾವವು ತಾಯಿ ಭಾರತೀಯ ಒಲವಿನ ಭಾರವು ಹೇಳ್ತಕ್ಕಂಥ ಭಾವ. ಅಲ್ಲಿ ಪ್ರಾಸಪದಗಳನ್ನು ತೆಗೆದುಕೊಂಡು ಬರ್ತಾರೆ, ಆ ಭಾವಪೂರಿತವಾಗಿರತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಬರ್ತಾರೆ. ಜೊತೆಗೆ ಸಂದೇಶವನ್ನು ಕೊಡ್ತಕ್ಕಂಥ ರೀತಿ ಕೂಡ ವಿಶಿಷ್ಟವಾಗಿರುವಂಥದ್ದು. ಯುವಕರ ಶಕ್ತಿಯ ಬಲದಲ್ಲಿ ಬೆಲೆ ಇದೆ, ಒಂದಾಗಿದೆ ನಾವು ತಡೆಯುವವರಾರು. 100 ದೇವರನ್ನು ಪೂಜಿಪ ಜನರಲ್ಲಿ ಭಾರತ ದೇವಿಯ ಮಹಿಮೆಯ ಮೆರೆಯುವು. ಹರಿಜನ ಗಿರಿಜನ ಭೇದವು ಮೂಡಿರೆ, ಜಾತಿಯ ಭೂತವು ಎಲ್ಲೆಡೆ ಬಡಿದಿರೆ, ಮಾನವ ನೀತಿಯ ಮಂತ್ರವ ಹಾಕಿ ಜಾತಿಯ ಭೂತವ ಜಾಡಿಸಿ ಬಿಡುವೆವು ಹೇಳ್ತಕ್ಕಂಥ ಭಾವ. ಜಾತಿಯ ಭೂತವನ್ನು ಜಾಡಿಸಿ ಬಿಡುವೆವು ಅಂತ ಹೇಳ್ತಕ್ಕಂಥ ಮಾತು ಈ ಸಮತೆ ಸರ್ವರ ಸಮಬಾಳು ಅಂತನ್ನುವಂಥ ವಿಚಾರವನ್ನು ಪ್ರಚುರಪಡಿಸುವಂಥದ್ದು. ಹೀಗೆ ಅವರು ಬೆಳಕಿನ ಹಬ್ಬ ದೀಪಾವಳಿ ಬಗ್ಗೆ ಈ ಥರದಂಥ ಇದನ್ನು ಬರೆದಿರೋದನ್ನು ಕಾಣ್ತಾ ಇದ್ದೀವಿ. ಜೊತೆಗೆ ಸಾಹಿತ್ಯಿಕ ಒಲವನ್ನು ಮೂಡಿಸಿಕೊಂಡು ವಿನೂತನವಾಗಿರ್ತಕ್ಕಂಥ ಪ್ರಯೋಗಗಳನ್ನು ಈ ಭಾಗದಲ್ಲಿ ಅವರು ಮಾಡಿರುವಂಥದ್ದು. ಜೊತೆಗೆ ವಿಶ್ವಭಾರತಿ ಅನ್ನುವಂಥ ಒಂದು ಪದ್ಯಭಾಗದಲ್ಲಿ ಅವ್ರನ್ನ ಹೇಳಿದ್ರೆ ಭಾಳ ಪ್ರೀತಿ ಪಾತ್ರ ಅನ್ನಿಸ್ತೀವಿ. ಏನಂದ್ರೆ ಜನ್ಮ ಜನ್ಮಗಳ ಎತ್ತಿದರು ಕರುಣಿಸು ಭೂದೇವಿ ಎಂದಿಗೂ ಭಾರತೀಯ ತಾಯಿ. ನೀವು ಎಷ್ಟೇ ಜನ್ಮ ಪಡ್ಕೊಂಡ್ರು ಇದೇ ಪುಣ್ಯಭೂಮಿ ಭಾರತದಲ್ಲಿ ಏನಪ್ಪ ಅಂದ್ರೆ ಜನಿಸುವಂಥವ್ರು ಆಗನ ಒಂದು ಯುಗ ನೋಡ್ರಿ. ಯಾಕೆ ಸರು ಅವ್ರ ಬರವಣಿಗೆ ಒಳಗೆ ತಾಯಿ ಭಾರತಿ, ಕನ್ನಡದ ಆರತಿ, ಕೀರುತಿ ಇದೇ ಭಾವ ಮೂಡ್ತದಪ್ಪ ಅಂತಂದ್ರೆ ಆ ಸಂದರ್ಭ, ಅವರ ಕಾವ್ಯ ರಚನೆಯ ಸಂದರ್ಭ ಆ ನೆಲೆಯನ್ನು ಒದಗಿಸಿಕೊಟ್ಟಿರುವಂಥದ್ದು. ಯಾಕಂದ್ರೆ ಭಾರತ ಮಾತೆಯ ಸ್ವಾತಂತ್ರ್ಯ, ಕನ್ನಡದ ಏನಪ್ಪ ಅಂದ್ರೆ ಒಂದುಗೂಡುವಿಕೆ, ಕನ್ನಡ ನಾಡು ಕಟ್ಟುವಿಕೆ ಆ ಭಾವ ಇದ್ದಿದ್ದರಿಂದ ಈ ಥರನಾದಂಥ ಒಂದು ವಿಚಾರಗಳು ಅಲ್ಲಿ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಿರುವಂಥದ್ದನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಜೊತೆಗೆ ಹೊಸ ವರುಷ ಅಂತ ಒಂದು ತಲೆಬರನ್ನು ಇಟ್ಕೊಂಡು ಅವರು ಬರೆದಿದ್ದು, ಹಸನಾದ ಹೊಸ ವರುಷ ಹಸನಾದ ತಂದೈತಿ ಸುಗ್ಗಿಯ ಕುರಿತಕ್ಕ ಹೆಜ್ಜೆಯ ಹಾಗೈತಿ. ಜನಪದ ಶೈಲಿಗಳಿಗೆ ಬರೆದಿರ್ತಕ್ಕಂಥ ಪದ್ಯವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಗೆಜ್ಜೆಯ ಜೊತೆ ಐತಿ ತಕ್ಕ ಕಾಲ್ಗೆಜ್ಜೆ ಸೈಯೊಂದು ಹಾಕೈತಿ, ಕುಣಿದೊಂದು ಕುಣಿಲಾಕ ಹೊಸದಾಗಿ ನಿಂತೈತಿ, ಹೊಸ ನಿಲುವು ಕಂಡೈತಿ. ಅಂದರೆ ಹೊಸ ವರ್ಷದ ಆಗಮನಕ್ಕೆ ಯಾವ ತೆರನಾದಂಥ ಭಾವವನ್ನು ಕಟ್ಟಿಕೊಡಬೇಕು ಆ ಹಿನ್ನೆಲೆ ಒಳಗಡೆ ಅವರು ಬರೆದಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. ನಾನು ಇನ್ನೊಂದು ಪದ್ಯವನ್ನು ಅವರು ಪ್ರಕೃತಿ ರಮ್ಯತೆ ರಮ್ಯ ಭಾವವನ್ನು ಕೂಡ ನಾನು ಅವರ ಪದ್ಯದೊಳಗಡೆ ಕಂಡುಕೊಂಡಿದ್ದೇನೆ. ಎದುರುಗಡೆಗೆ ಸಾಲು ಬೆಳ್ಳಕ್ಕಿ ಅಂತ ಬರೀತಾರೆ. ಕುವೆಂಪುರವರು ಸಿಬ್ಬಲ್ಗುಡ್ಡೆ ಹೊಳೆಯಲ್ಲಿ ಸ್ನಾನ ಮಾಡ್ತಾ ಒಂದು ಸಂದರ್ಭದೊಳಗೆ ಬೆಳಕಿ ಸಾಲು ಹಾರಿ ಹೋಗೋದನ್ನು ನೋಡಿ
ದೇವರ ರುಜು ಮಾಡಿದನೋ ರಸವಶನಾಗುತ್ತ ಕವಿಯರ ನೋಡಿದನೋ ಅಂತ ಬರೀತಾರೆ. ಇತ್ತರದಾಗ ಸೈನ್ಯಲೆಯಾಗಿದೆ ಪರ್ವತದತ್ತ ರಸಾಲಾಗಿಸಿದರೆ ಅನ್ನುವಂಥ ಗದ್ಯಭಾವ. ಈ ತೆರನಾಗಿ ಬರೆದಿರುವಂಥದ್ದನ್ನು ಇಲ್ಲಿ ಅವ್ರು ಹೇಳ್ತಾರೆ. ದೇವರ ರುಜು ಮಾಡಿದನೋ ರಸವಶನಾಗುತ್ತ ಕವಿಯರ ನೋಡಿದನೋ ಅನ್ನೋ ಭಾವದೊಳಗಡೆ ಅವ್ರು ಹೇಳ್ತಕ್ಕಂಥ ಸರಳವಾದಂಥ ಶಬ್ದಗಳು ಪ್ರಾಸಗಣಿತವಾಗಿ ಹೇಳಿದ್ರು. ತಿಳುಗಪ್ಪು ಮೋಡ ಹೊಳೆದಿಹುದು ನೋಡ, ತಿಳಿಗಪ್ಪು ಮೋಡ ಹೊಳೆದಿಹುದು ನೋಡ, ಓಡುತ್ತಿದ್ದೆ ಮೈ ಮನವು ಮೂಕ ಮಿಶ್ರಿತವಾಗಿ ಅಡಿಗಡೆಗೆ ಜುಮ್ಮೆನಂತ ಬಗೆಯು ಬೆರಗಾಗಿ. ಇನ್ನು ಮುಂದೆ ಬರೀತಾರೆ ಆ ಮಧ್ಯದ ಇವುಗಳು ನಾನು ಹೇಳ್ತಾನೆ. ಬೆಳ್ಮುಗಿಲು ತೇಲುತ್ತಿರೆ ಇಳೆಕಂಪು ಸೂಸುತ್ತಿರೆ, ಹಾರುತ್ತಿವೆ ಹಾಯಾಗಿ ಸಾಲು ಬೆಳ್ಳಕ್ಕೆ ಅದಕ್ಕೊಂದು ಕುಣಿಯುತ್ತಿದೆ ಎಣ್ಣೆ ಮನ ಉಕ್ಕಿ. ಅಂದರೆ ಕವಿಯ ಭಾವ ನನ್ನ ಕುವೆಂಪುರವರ ವೈಚಾರಿಕತೆಯನ್ನು ಕಾವ್ಯ ಸೃಷ್ಟಿಯ ಭಾವವನ್ನು ಸರಲ್ಲಿ ನಾನು ಕಂಡೆ. ನನಗೆ ಭಾಳ ಖುಷಿ ಅನಿಸ್ತು. ಅದರಿಂದ ಆ ಪದ್ಯದ ಬಗ್ಗೆನೇ ನಾನು ಮಾತಾಡಬೇಕು ಅಂತ ಕೊನೆಗೆ ಹೇಳ್ತಾರೆ. ಕೊನೆಯ ಒಂದು ಖಂಡಿಕೆ ಒಳಗಡೆ ಅವ್ರು ಹೇಳ್ತಾರೆ, ನಿಂತು ನಾವು ನೋಡುತ್ತೀರಿ ಎಂತೂ ಮರೆಯಾಯಿತು. ಅದು ಏನಪ್ಪ ಅಂದರೆ ಏನಂತ ಹೇಳ್ತೀವಿ, ಶೃಂಗಾರ ಭಾಗಗಳಿಗೆ ವಿರಹ ಯಾವ ರೀತಿ ತಲೆದೊರತ್ತಲ್ಲ ಹಂಗೆ ಪದ್ಯದ ಭಾಗದೊಳಗಡೆಗೆ ನಿಂತು ನಾವು ನೋಡುತ್ತೀರಿ ಎಂತೂ ಮರೆಯಾಯಿತು. ಚಲುವೆ ಚಂಚಲ ಎಂದು ತಿರೆಗೆ ಸಾರಿ, ಚಲುವೆ ಚಂಚಲ ಎಂದು ತಿರೆಗೆ ಸಾರಿ. ನೋಡಿಲಿ, ತಿರೆ ಈ ಭೂಮಿಗೆ ಸಾರಿ ಏನು ಅಂತೇಳಿ ಚಲುವೆ ಎಂದು ಇಲ್ಲ, ಚಂಚಲವಾದ ಭಾವ ಅದು, ಅದರಿಂದ ಆಡಿ ಹೋಗುವಂಥ ಭಾವವನ್ನು. ಒಲವೇ ತಾಚಿರವೆಂಬ ಸಂದೇಶ ಬೀರಿ, ಒಲವೇ ತಾಚಿರವೆಂಬ ಸಂದೇಶ ಬೀರಿ. ಇದು ಚೆನ್ನಾಗಿಲ್ಲ, ಈ ಭಾವ ಇದೆ ಅಂತನ್ನುವಂಥದ್ದು, ಸಂದೇಶವನ್ನು ಬೀರಿ ಅಂತನ್ನುವಂಥದ್ದು. ಇನ್ನು ಬಹುಶಃ ಸರ್ ಟೈಮ್ ನೋಡುತ್ತಾರೆ. ಗುರುವಿಗೆ ನಮನ ಅಂತನ್ನುವಂಥ ಗುರು ಖರ್ಗೆಯವರ ಬಗ್ಗೆ ಬರ್ತಕ್ಕಂಥ ಅನುಮಾನದ ಒಂದು ಪದ್ಯ ಇಲ್ಲಿರುವಂಥದ್ದು ನನಗೆ ಭಾಳ ಖುಷಿ ಹೇಳ್ತಂಥದ್ದು. ಇನ್ನೊಂದು ಹೇಳ್ತಾನೆ ಕೇಳ, ಭಾಳ ಖುಷಿ ಅನಿಸ್ತು. ಹೇಳ್ತಾನೆ ಕೇಳ ಒಂಥರ ಕಾಲಜ್ಞಾನವನ್ನು ಬರೀತೀವಲ್ಲ, ಹಿಂದೆ ಬಹುಶಃ ಅದನ್ನು ಹೇಳಿದ್ರು ಇದಾಗುತ್ತೆ. ಕಾಲಜ್ಞಾನ ರೀತಿ ಒಳಗಡೆ ಅವ್ರು ಬರೀತಾರೆ, ಇನ್ನೂ ಮುಂದಕ್ಕ ಅಂತ ಹೇಳ್ಕೊಂತ ಹೋಗ್ತಾರೆ. ನಿನ್ನ ಮುಂದೆ ಮಾತೊಂದ ಕೆಚ್ಚಿನಿಂದ ಹೇಳ್ತಾನ ಮನಸ್ಸು ಬಟ್ಟ ಕೇಳ್ತಮ್ಮ ಇನ್ನೂ ಮುಂದಕ್ಕ ಹೆಂಗ ಹೇಳ್ತಾರಪ್ಪ ಅಂದ್ರೆ, ಹೊಸ ನೀತಿ ಬಂದೈತಿ ಹಸನಾಗಿ ಕೇಳತಮ್ಮ ನಿನ್ನ ಬಾಳ ಬಿಸಿಲಿಗೆ ತೊನ್ನೆಲ್ಲ ತಂದೈತಿ. ಅದು ಅವ್ರು ಬರೆಯುವಂಥ ಸಂದರ್ಭಗಳಿಗೆ ಯಾವ ತನ್ನಂಥ ಯೋಜನೆಗಳು ಬಂದಿದ್ವಲ್ಲ ಅದ್ರ ಬಗ್ಗೆ ಹೇಳ್ಕೊತ ಹೋಗ್ತಾರೆ. ದುಡಿದು ಸಾಯುವಂಥ, ಬಾಯಾರಿ ಬೀಳುವಂಥ, ಬಡ್ಡಿಗಿಲ್ದ ಹೊರಡುವಂಥ, ಬಡ್ಡಿಗಿಲ್ದ ನಡುಗುವಂಥ ಕಾಲ ಹೊರತು ಕೇಳತಮ್ಮ. ಸುಖದ ಕಾಲ ಬರ್ತೈತಿ ಅಂತ ಸಂದೇಶವನ್ನು ಬೀರ್ತಕ್ಕಂಥ ಭಾವ ಇಲ್ಲಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಭಾಳ ಚಂದ ಹೇಳ್ತಾರೆ. ಮುಂಜಾನೆಯಿಂದ ಸಂಜೆ ತನಕ ಬೆವರು ಹನಿ ಸುರಿದ ಮೇಲೆ ಹಣ್ಣಿನ ಹೊಳಿ ಹರಿತೈತವ. ದುಡಿಮೆ ಮಹತ್ವವನ್ನು, ಶ್ರಮಜೀವಿಯ ಮಹತ್ವವನ್ನು ಅವ ಸಾರ್ತಕ್ಕಂಥದ್ದು. ಹೊಲಾಮನಿ ಒತ್ತಿ ಇಟ್ಟು, ನೋಡಿ ಅಂತ ಶಬ್ದ, ಹೊಲಾಮನಿ ಒತ್ತಿ ಇಟ್ಟು ಅಡುವ ಗಡಿಗೆ ಅಡವ ಇಟ್ಟು, ಅಡಿಗೆ ಮಾಡೋ ಗಡಿಗೆ ಸಹಿತ ಅಡ ಇಡೋ ಪರಿಸ್ಥಿತಿ ಬರ್ತದೆ ನಿಮಗ ಅಂತ. ದುಡುಕು ಬ್ಯಾಡ ತಮ್ಮ ನೀನು ಇನ್ನೂ ಮುಂದಕ್ಕ ಅಂತ ಭಾಳ ಚಂದ ಹೇಳ್ಕೊಂಡು ಹೋಗ್ತಾರೆ. ದುಡಿಯೋ ಕೈಗೆ ಹೊಲ ನೀಡಿ, ಬಡಬಗ್ಗರಿಗೆ ಮನಿ ಮಾಡಿ, ಖಾಲಿ ಕೈಗೆ ದುಡ್ಡು ಕಟ್ಟಿ, ಬಂಡ ಜನರಿಗೆ ದಂಡ ಕಟ್ಟಿ ಅಂತಾರೆ. ಬಂಡ ಜನರಿಗೆ ಯಾರಿಗೆ ಏನು ಕಟ್ಟ್ರಿ? ದಂಡ ಕಟ್ಟ್ರಿ, ದುಡಿಯೋ ಕೈಗೆ ಹೊಲ ಕೊಡ್ರಿ ಅಂತ ಹೇಳ್ತಕ್ಕಂಥ ಅದ್ಭುತ ಸಂದೇಶವನ್ನು ಸಾರ್ತಕ್ಕಂಥ ಅಡ್ಡ ಹಾದಿ ಹಿಡಿಬೇಡ, ಒಡ್ಡ ಹಾಕೋ ಹರಿಯೋ ಮಣಕ, ಒಡ್ಡ ಹಾಕೋ ನಿನ್ನ ಹರಿಯೋ ಮಣಕ. ಚಂದ ಹರಿಯೋ ಮಣಕ ಅಂದ್ರೆ ನಾವು ಏನೇನೋ ಹರಿಯೋ ಮಣಕ ಅಂತ ಹೇಳುವಂಥ ಮಾತು. ನಿನ್ನ ಕಾಯಕದಿಂದ ನಮ್ಮ ದೇಶ ದೊಡ್ಡ ಆಗ್ತೈತೆ ತಮ್ಮ ಅಂತ ಹೇಳ್ತಕ್ಕಂಥದ್ದು. ಇನ್ನು ಆ ತ್ರಿಪದಿಗಳನ್ನು ಕೂಡ ಅವರು ಬರೆದಿರುವಂಥದ್ದು. ಇಲ್ಲಿ ಎಳ್ಳು ಬೆಲ್ಲದಂಗ ಗಂಡ ಹೆಂಡರು ನಾವು, ಎಳ್ಳು ಬೆಲ್ಲದಂಗ ಗಂಡ ಹೆಂಡರು ನಾವು, ಕಂಡಲ್ಲಿ ಕದನವ ಮಾಡಿದರೂ ಕಲ್ಲು ಸಕ್ಕರೆ ಎಂಬ ಬಾಳ ನಾವು. ಪ್ರೀತಿಯುತವಾಗಿರ್ತಕ್ಕಂಥ ಮಾತು ಅವರು. ದಾಂಪತ್ಯ ಪ್ರೀತಿಯ ಹೊರತೆ ಈ ತ್ರಿಪದಿಗಳಲ್ಲಿ ಕಂಡು ಬಂದಿದೆ ಅವರು. ನಿಜವಾಗ್ಲೂ ಸರ್ ಬದುಕಿದಂಗೆ ಬರ್ತಾರೆ. ನನಗೆ ಭಾಳ ಖುಷಿ ಐತೆ ಸರ್, ನೀವು ಹೆಂಗೆ ಬದುಕಿದ್ರಿ, ಹೆಂಗೆ ಬರೆದಿದ್ದೀರಿ, ಆ ಭಾವ ಇಲ್ಲಿ ಮೂಡಿ ಬಂದಿದೆ ಅಂತ ನೋಡ್ರಿ. ಮನೆಯ ಮುಂದಿನ ಬಳ್ಳಿ ಹೂತದ ಎಷ್ಟೊಂದ, ಮನೆಯ ಮುಂದಿನ ಬಳ್ಳಿ ಹೂತದ ಎಷ್ಟೊಂದ, ದೇವರಿಗೆ ಭಕ್ತಿಯನ್ನು ಸಲ್ಲಿಸಬೇಕ, ದೇವರಿಗೆ ಭಕ್ತಿಯನ್ನು ಸಲ್ಲಿಸಬೇಕ ನಿತ್ಯ, ಗಂಡ ಮಗನ ಬೇಡಿ ಕೊಳ್ಳಬೇಕಾದ, ಮನೆಗೆ ಸುಪುತ್ರ ಇರಬೇಕು ಅಂತಕ್ಕಂಥ ಭಾವ ಮೂಡಿ ಬಂದಿರುವಂಥದ್ದು. ಹತ್ತು ಹಡಿಯುವ ಹೊತ್ತ ಹಾರೇತಿ ಯಾವತ್ತ, ಹತ್ತು ಹಾರೇತಿ ಯಾವತ್ತ, ಹಳೆಹಳಸ ಬೇಡ ನೆನಮಡದಿ, ಹಳಹಳಸ ಬೇಡ ನೆನಮಡದಿ, ಈ ಹೊತ್ತು ಮುತ್ತೊಂದು ಮನೆಗೆ ಮಾಣಿಕ್ಯ, ಮುತ್ತೊಂದು ಮನೆಗೆ ಮಾಣಿಕ್ಯ ಅಂತ ಭಾಳ ಪ್ರೀತಿಯಿಂದ ಅವರು ಬರೆದಿರುವಂಥದ್ದು. ಗಂಡೊಂದು ಹೆಣ್ಣೊಂದು ಬೇಕಾಕ ಇನ್ನೊಂದು, ಸಾಕು ಮಾಡ ಇನ್ನು ನನ್ನ ಮಕ್ಕಳ, ಸಾಕು ಇನ್ನು ಮಾಡ ನನ್ನ ಮಕ್ಕಳ,
ಮಾರಿ ಒದಿತು ಮಂದ್ಯಾಗ ಮರ್ಯಾದೆ ಅಂದ್ರೆ ತಮ್ಮನ್ನ ತಾವು ಒಡ್ಡು ಹಾಕೋತಾರ, ತಮ್ಮನ್ನು ತಾವು ತಡೆ ಹಿಡ್ಕೋತಾರ. ಬಹಳ ಪ್ರೀತಿಯಿಂದ ಹೇಳತಕ್ಕಂಥ ಭಾವ ಇಲ್ಲಿ ಮೂಡಿ ಬಂದಿರುವಂಥದ್ದು ಅಂತ ಈ ತೆರನಾಗಿ ಸರ್ ಒಲವಿನ ಕೆನೆ ಅನ್ನುವಂಥ ಒಂದು ಕೃತಿಯನ್ನು 2 ನಿಮಿಷದಲ್ಲಿ ಮುಗಿಸ್ತೇನೆ. ಸರ್ ಬಗ್ಗೆ ಮಾತನಾಡಬೇಕಂತ ಗದ್ಯ ಸುಗಂಧ ಅನ್ನುವಂಥ ಸುಗಂಧ ಅಂತನ್ನುವಂಥ ಅವರ ಕಾವ್ಯದ ಗದ್ಯದ ಕುರಿತಾಗಿರುವಂಥದ್ದು. ಸರ್ ಬಹಳ ಅಭಿಮಾನದಿಂದ ತಮ್ಮ ಬದುಕಿನಲ್ಲಿ ತಮ್ಮ ಮೇಲೆ ಪ್ರಭಾವ ಬೀರಿರತಕ್ಕಂಥ ಎಲ್ಲ ಸದ್ಭಾವ ಜೀವಿಗಳ ಕುರಿತು ಇಲ್ಲಿ ಕಾಣಿಸ್ತಾ ಹೋಗ್ತಾರೆ, ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಹೋಗ್ತಕ್ಕಂಥದ್ದು. പക്ഷೇ ಇದಕ್ಕೆ ಮುನ್ನುಡಿ ಬರೆದಿರ್ತಕ್ಕಂಥವ್ರು ಡಾಕ್ಟರ್ ಬಸವರಾಜ್ ಜಗಜಂಪಿ ಸರ್ ಅವರು ಬಹಳ ಅಭಿಮಾನದ ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಏನು ಅಂತದ್ದು ಅವರ ಶೈಕ್ಷಣಿಕ ಪರಂಪರೆಯನ್ನು ಹೇಳ್ತಾ ಸರ್ ಅಜ್ಜಾರನ್ನು ಕೂಡ ಇಲ್ಲಿ ಅವರು ನೆನೆಸ್ಕೊತಾರೆ. ಮುನ್ನುಡಿಗೆ ಅಜ್ಜ ದೇಮಪ್ಪ ಇಂಚಲ್ ಪ್ರಾಥಮಿಕ ಶಾಲಾ ಶಿಕ್ಷಕರು, ತಂದೆ ಹೈಸ್ಕೂಲ್ ಶಿಕ್ಷಕರು, ಅಜ್ಜ ಪ್ರೈಮರಿ ಶಿಕ್ಷಕರಾಗಿದ್ದರು, ಅಪ್ಪ ಹೈಸ್ಕೂಲ್ ಶಿಕ್ಷಕರಾಗಿದ್ರು, ಮಗ ಕಾಲೇಜ್ ಶಿಕ್ಷಕರಾದ್ರು. ನನಗೆ ಬಹಳ ಚಾಲೆಂಜ್ ತಗೋಬೇಕಂತ ಬದುಕಿಗೆ ಒಂದು ಏನಪ್ಪಾ ಅಂದ್ರೆ ಗುರಿ ಇಟ್ಕೋಬೇಕಂತ. ನಮ್ಮ ಅಜ್ಜನ ನಮ್ಮ ಅಪ್ಪ ಮೆರೆಸಿದ, ಅಪ್ಪನ ಮಗ ಮೆರೆಸಿದ ಈ ಭಾವ ಇಲ್ಲಿ ಹೊಸ ಜಗಜಂಪಿ ಕೂಡ ಒಂದು ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಆ ಭಾವವನ್ನು ಇಲ್ಲಿ ಅವರು ಶ್ರುತಪಡಿಸಿದ್ದಾರೆ ಮುನ್ನುಡಿ ಒಳಗಡೆಗೆ. 8 ದಶಕಗಳಿಂದ ಕನ್ನಡಿಗ ಕರ್ನಾಟಕ ಸಂದರ್ಭದಲ್ಲಿ ಖ್ಯಾತ ಕವಿ ಎಸ್ ವಿ ಇಂಚಲರ ಹೆಸರು ಪ್ರಚಲಿತವಾಗಿರ್ತಕ್ಕಂಥದ್ದು. ಅದರಷ್ಟೇ ಪ್ರಚಲಿತವಾಗಿರ್ತಕ್ಕಂಥದ್ದು ಬೆಳಗಾವಿ ಒಳಗಡೆಗೆ ಎಸ್ ವಿ ಇಂಚಲ್ ಸರ್ ಅವರ ನಂತರ ಹಂತದಲ್ಲಿ MS ಇಂಚಲ್ ಸರ್ ಅವರು ಕೂಡ ಅಂತಕ್ಕಂಥದ್ದು ಅಭಿಮಾನದ ಮಾತು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಗದ್ಯ ಸುಗಂಧದ ಬಗ್ಗೆ ನಾನು ಹೇಳೋದ್ರ ಜೊತೆಗೆ ಮುತ್ತಿನ ಮಂಚು ಅಂತನ್ನುವಂಥ ಅವರ ಅಭಿನಂದನಾ ಗ್ರಂಥ ಬಹಳ ಅಭಿಮಾನದ ಮಾತುಗಳನ್ನು ಬರೆದಿರ್ತಕ್ಕಂಥ ಉಪಸ್ಥಿತರಿದ್ದೀರಿ. ನಾನು ಹೆಚ್ಚಿಗೆ ಪ್ರಸ್ತಾಪಿಸೋದಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಈ ಇದರೊಳಗಡೆಗೆ ಶ್ರುತಪಡಿಸಿರ್ತಕ್ಕಂಥ ವಿಚಾರಗಳೇನಿದಾವಲ್ಲ ಸರ್ಗೆ ಅಭಿಮಾನದಿಂದ ಸಲ್ಲಿಸಿರ್ತಕ್ಕಂಥ ನುಡಿ ನಮನ ಪದಗುಚ್ಛಗಳ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಿರುವಂಥದ್ದು ಅಭಿಮಾನದ ಮಾತು. ಬಹುಶಃ ಈ ಸಂದರ್ಭದ ಅವಕಾಶವನ್ನು ಒದಗಿಸಿಕೊಂಡಿರ್ತಕ್ಕಂಥ ಮೆಣಸಿನಕಾಯಿ ಸರ್ ಅವರಿಗೆ ಹೃದಯಪೂರ್ವಕವಾದಂಥ ನಮನಗಳನ್ನು ನಾನು ಸಲ್ಲಿಸ್ತೇನೆ, ಯರೋ ಪಾಟೀಲ್ ಸರ್ ಅವರಿಗೆ. ಯಾಕಂದ್ರೆ ಒಬ್ಬ ಸಾಧಕ ವ್ಯಕ್ತಿ, ಒಬ್ಬ ಶ್ರೀ ಸಾಮಾನ್ಯನಂತೆ ಮಕ್ಕಳ ಪ್ರೀತಿಯ ಶಿಕ್ಷಕನಾಗಿ, ಸ್ನೇಹಿತರ ಪ್ರೀತಿಯ ಗೆಳೆಯನಾಗಿ, ಕುಟುಂಬದ ಪ್ರೀತಿಯ ಹಿರಿಯನಾಗಿ, ಬದುಕಿನ ಪ್ರೀತಿಯ ಒಬ್ಬ ಸಾಧಕನಾಗಿ ಸಾರ್ಥಕ್ಯ ಬದುಕನ್ನು ಸಾಧಿಸಿರ್ತಕ್ಕಂಥ ಸರಳ ಜೀವಿಗಳು, ಸಜ್ಜನರು, ನಿಗರ್ಭಿಗಳು ಅವರ ಕುರಿತು ಇವತ್ತಿನ ಸಂದರ್ಭಕ್ಕೆ ನನಗೆ ಅವರ ಸಾಹಿತ್ಯ, ಅವರ ಬದುಕು, ಬರಹದ ಕುರಿತು ಮಾತನಾಡಲಿಕ್ಕೆ ಸದವಕಾಶ ದೊರೆತಿರುವಂಥದ್ದು. ಜೊತೆಗೆ ಅವ್ರನ್ನ ಮುಂದಿಟ್ಟುಕೊಂಡು ಮಾತನಾಡತಕ್ಕಂಥ ಒಂದು ಅಳುಕನೂ ಇತ್ತು ಕೂಡ. ಆದ್ರೆ ಅವ್ರು ಏನಂದ್ಕೋತಾರ, ಬಟ್ ನಾನು ನನ್ನ ಭಾವಕ್ಕೆ ನಿಲ್ಲುತ್ತಿದ್ದೆ. ಬಹುಶಃ ಈ ಸಾಹಿತ್ಯದ ವಿಚಾರಗಳು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಸಲ್ಲುವಂಥದ್ದು, ನಿಲುಕುವಂಥದ್ದು, ಎಟುಕುವಂಥದ್ದು. ಹಾಗಾಗಿ MS ಇಂಚಲ್ ಸರ್ ಅವರ ಮುಂದಿನ ವಿಚಾರಗಳನ್ನು ಪ್ರಸ್ತಾಪಿಸುವಂಥದ್ದು, ಜೊತೆಗೆ ಗುರುವರಿಯರಾಗಿರ್ತಕ್ಕಂಥ ಎಸ್ ಪಿ ದಳವಾಯಿ ಸರ್ ಅವರ ಮುಂದೆ ವಿಚಾರಗಳನ್ನು ಪ್ರಸ್ತಾಪಿಸಿರ್ತಕ್ಕಂಥದ್ದು, ಮರಾಠೇಶ್ ಸರ್ ಆಗಿರ್ಬೋದು, ಜಗಜಂಪಿ ಸರ್ ಆಗಿರ್ಬೋದು, ಯರೋ ಪಾಟೀಲ್ ಆಗಿರ್ಬೋದು, ಚರಂತಿ ಮಠ ಅವರಿಗೂ ಸರ್ವದರ್ಶಿ ನಿಜವಾಗ್ಲೂ ಬಹಳ ಅಭಿಮಾನದ ಮಾತು ಸರ್. ನಾನು ತಮ್ಮ ಅನುಪಸ್ಥಿತಿಯಲ್ಲಿ ಕೂಡ ಅಭಿಮಾನದ ಮಾತುಗಳನ್ನು ಹೇಳಿದ್ದೇನೆ. ಯಾಕಂದ್ರೆ ಒಬ್ಬ ಶಿಷ್ಯ, ಒಬ್ಬ ಗುರುವಿನ ಬಗ್ಗೆ ಏನಪ್ಪಾ ಅಂದ್ರೆ ಮುನ್ನುಡಿಯನ್ನು ಬರೆಯತಕ್ಕಂಥದ್ದು ಅತ್ಯಂತ ಸಾಧನೆ ಅಲ್ಲ. MS ಇಂಚಲ್ ಸರ್ ಕೀರ್ತಿ ಜಗದಗಲ ವಿಸ್ತರಿಸೋದಕ್ಕ, ಈ ನಾಡಿನ ತುಂಬ, ಕನ್ನಡ ನಾಡಿನ ತುಂಬ ವಿಸ್ತರಿಸೋದಕ್ಕ ಒಬ್ಬ ಸಾಧಕ ಶಿಷ್ಯನಾಗಿ ತಾವು ಇವತ್ತು ಏನಪ್ಪಾ ಅಂದ್ರೆ ಮುನ್ನುಡಿಯನ್ನು ಬರೆದಿದ್ದೀರಿ. ಜೊತೆಗೆ ಇಲ್ಲಿ ಉಪಸ್ಥಿತರಿದ್ದೀರಿ. ತಮಗೂ ಕೂಡ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ಧನ್ಯವಾದಗಳು. ಈಗ